ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಪಾಲ್ಸಿ ನ್ಯೂರಾನ್ ಕ್ಯಾಪ್ಸೂಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪಾಲ್ಸಿ ನ್ಯೂರಾನ್ ಕ್ಯಾಪ್ಸೂಲ್ಸ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದನ್ನು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್. ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪಾಲ್ಸಿ ನ್ಯೂರಾನ್ ಕ್ಯಾಪ್ಸೂಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರೇಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಹೆಮಿಪ್ಲೇಜಿಯಾ ಅಂದ್ರೆ ಪ್ಯಾರಾಲೈಸಿಸ್ ಆಗೈತಂದ್ರೆ ಆಡ ಭಾಷೆದಲ್ಲಿ ಲಕ್ವ ಹೊಡಿತೈತಲ್ಲ ನೋಡ್ರಿ, ಮೈ ಒಂದು ಕೈ ಸಡೆ ಕೈ ಕಾಲಾಡೋದು ಬಂದಾಗೋದು, ಇಲ್ಲ ಒಂದು ಕಡೆ ಆಡ್ತಿರ್ತೈತಿ ಒಂದು ಕಡೆ ಕೈ ಆಡ್ತಿರಂಗಿಲ್ಲ, ಲಕ್ವ ಹೊಡೆದವ್ರಿಗೆ ಇದನ್ನು ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನ್ಯೂರಾಲಜಿಯಾ, ನಿಮ್ಮ ನರದ್ದು ಏನಾರ ದೋಷ ಆಗೈತಂದ್ರೆ ಅವಾಗ, ಇಲ್ಲ ನಿಮ್ಮ ಮಕ್ಕದಾಗ ಲಕ್ವ ಹೊಡೆದೈತಂದ್ರೆ ಫೇಶಿಯಲ್ ಪಾಲ್ಸಿ ಅಂತೀವಿ, ಇಲ್ಲ ವೈರಲ್ ಜ್ವರ ಆದ್ಮೇಲೆ ಮೈಕೈ ನೋವು ಆಗುತ್ತಲ್ಲ ಅವಾಗ ಬರೆದು ಕೊಟ್ಟಿರ್ತಾರೆ, ಇಲ್ಲ ನಿಮ್ಮ ಶೋಲ್ಡರ್ ಡಿಸ್ಲೊಕೇಶನ್ ಆದಾಗ, ಈಗ ಕೆಲವೊಂದಿಷ್ಟು ಮಂದಿಗೆ ಹರ್ಪಿಸ್ ಇನ್ಫೆಕ್ಷನ್ ಆಗುತ್ತೆ ನೋಡ್ರಿ, ಅಂದ್ರೆ ಸರ್ಪದೋಷ ಆಗಿರ್ತೈತಲ್ಲ, ಸರ್ಪದೋಷ ಸರಿ ಆದ್ಮೇಲೆ ಅವ್ರಿಗೆ ನರಗಳು ಜಗ್ತಿರ್ತಾವಲ್ಲ ಅವಾಗ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ಶುಗರ್ ಇರೋ ಪೇಷಂಟಿಗೆ ಕಾಲಾಗ ಜುಮ್ ಅನ್ನೋದು, ಉರಿ ಅನ್ನೋದು ಅನಿಸ್ತಿರ್ತೈತಲ್ಲ ಅವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮಗೆ ಮೈಗ್ರೇನ್ ತಲೆನೋವು ಐತಂದ್ರೆ, ಇಲ್ಲ ನಿಮ್ಗೆ ಆಮವಾತ ಐತಂದ್ರೆ, ಕಿವ್ಯಾಗ ನಿಮ್ಗೆ ಗುಯ್ ಅಂದಂಗೆ ಅನಿಸ್ತೈತೆ ಅಂದ್ರೆ, ಚಕ್ರ ತಲೆ ಬರ್ತೈತೆ ಅಂದ್ರೆ, ಮೆದುಳಿನ ಸಮಸ್ಯೆ ಏನಾದರೂ ಅದಾವಂದ್ರೆ ಅವಾಗ, ಇಲ್ಲ ನಿಮ್ಗೆ ಬಹಳಷ್ಟು ಜನಕ್ಕೆ ನೋಡ್ರಿ ಕೈಯಾಗ ಕಾಲಾಗ ಸುಂದಾಗೋದು, ಉರಿ ಅನ್ಸೋದು, ಜುಮ್ ಅನ್ಸೋದು ಅನಿಸ್ತಿರ್ತೈತೆ ಅವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಸಮಸ್ಯೆ ಐತಂದ್ರೆ, ಇಲ್ಲ ನಿಮ್ಗೆ ಹೈಪರ್ ಹೈಡ್ರೋಸಿಸ್ ಅಂದ್ರೆ ಕೈಯಾಗ ಕಾಲಾಗ ಬಹಳ ಜಾಸ್ತಿ ಬೆವರು ಬರೋದು, ನೀರು ಆಗೋದು ಅವಾಗ ಬರೆದು ಕೊಟ್ಟಿರ್ತಾರೆ. ಇದೇ ರೀತಿ ಹಲವಾರು ಕಂಡೀಷನ್ಸ್ ಅದಾವ್ರಿ. ಅಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ತೋಳಿಕ್ಕೆ ಸಜೆಸ್ಟ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು ರೀ. ಈಗ ಇದ್ರದ್ದು ಘಟಕ ದ್ರವ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರತಿ ಒಂದು ಕ್ಯಾಪ್ಸೂಲ್ ಏನಿದೆ ಪಾಲ್ಸಿ ನ್ಯೂರಾನ್ 360 mg ಇರ್ತೈತೆ ರೀ. ಸೊ ಅದ್ರ ಒಳಗಡೆ ಮಹಾವಾತ್ ವಿಧ್ವಂಸ 60 mg, ಸಮೀರ್ ಪನ್ನಾಗ 60 mg, ಏಕಾಂಗ್ ವೀರ್ ರಸ್ 60 mg, ಸೂತ್ ಶೇಖರ್ 60 mg, ಖುರಾಸಾನಿ ಓವಾ ಸೀಡ್ ಪೌಡ್ರ್ 60 mg, ಲಾಜಾರಿ ಹೋಲ್ ಪ್ಲಾಂಟ್ ಪೌಡ್ರ್ 60 mg. ಸೊ ಎಲ್ಲ ಇದು ಇಂಗ್ರೀಡಿಯೆಂಟ್ಸ್ ಇರ್ತಾವೆ. ಇದು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ SG ಫೈಟೋ ಫಾರ್ಮಾ ಲಿಮಿಟೆಡ್ ಕಂಪ್ನಿ, ಕೋಲ್ಹಾಪುರದವರು ಇದನ್ನು ತಯಾರು ಮಾಡ್ತಾರೆ. ಈಗ ಇದ್ರ ಡೋಸೇಜ್ ಬಗ್ಗೆ ತಿಳ್ಕೊಳನ್ರಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರಂತ. ಸೊ ನೋಡ್ರಿ, ಇಲ್ಲಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕಂಡೀಷನ್ನ ಡಾಕ್ಟರ್ ನಿಮ್ಗೆ ಒಂದು ಕ್ಯಾಪ್ಸೂಲ್ ಬೆಳಿಗ್ಗೆ ಒಂದು ರಾತ್ರಿ ತೊಗೊಳಕ್ಕೆ ಹೇಳ್ತಾರೆ ರೀ. ಇಲ್ಲ ಒಂದು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ, ದಿನಕ್ಕೆ 3 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ. ಇದನ್ನ ಯಾವಾಗಲೂ ಊಟ ಆದ್ಮೇಲೆ ತೊಗೋಬೇಕು. ಮತ್ತು ಇದನ್ನು ಉಗುರು ಬೆಚ್ಚ ನೀರು ಇಲ್ಲ ನಾರ್ಮಲ್ ನೀರು ಜೊತೆಗೆ ಬಾಯಿ ಮುಖಾಂತರ ಇದನ್ನ ಉಪಯೋಗ ಮಾಡ್ಬೇಕ್ರಿ. ಸಿವಿಯರ್ ಕೇಸಸ್ ಇತ್ತಂದ್ರೆ 2 ಕ್ಯಾಪ್ಸೂಲ್ ಬೆಳಿಗ್ಗೆ 2 ರಾತ್ರಿ ತೊಗೊಳಕ್ಕೆ ಹೇಳ್ತಾರೆ. ಇಲ್ಲ 2 ಬೆಳಿಗ್ಗೆ 2 ಮಧ್ಯಾಹ್ನ 2 ರಾತ್ರಿ ತೊಗೊಳಕ್ಕೆ ಹೇಳ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೊದಲು ನಿಮ್ಮ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತಾರ, ನಿಮ್ಗೆ ಏನು ಸಮಸ್ಯೆ ಇದೆ, ಎಷ್ಟು ಹಳೆ ಸಮಸ್ಯೆ ಇದೆ ಎಲ್ಲ ಪರಿಶೀಲನೆ ಮಾಡಾದ್ಮೇಲೆ ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ ಏನೇನು ಕೊಡಬೇಕು ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನು ತೊಗೊಳಕ್ಕೆ ಹೇಳೋಂತಾರೆ ಅಷ್ಟು ದಿನ ಅದನ್ನು ಉಪಯೋಗ ಮಾಡಬೇಕಾಗ್ತೈತಿ. ಇದರಲ್ಲಿ ಸೈಡ್ ಎಫೆಕ್ಟ್ ಏನೇನು ಆಗ್ತವೆ ನೋಡ್ರಿ. ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ, ಇದನ್ನು ತೊಗೊಂಡಾದ್ಮೇಲೆ ಅವ್ರಿಗೆ ತಲೆನೋವು ಬರೋದು, ವಾಂತಿ ಬಂದಂಗೆ ಆಗೋದು, ಹೊಟ್ಟೆ ಗ್ಯಾಸ್ ಆಗೋದು, ಇಲ್ಲ ಭೇದಿ ಚಾಲು ಆಗೋದು, ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವ್ರಿ. ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಈ ಕ್ಯಾಪ್ಸೂಲ್ ಒಳಗೆ ಏನೇನು ಘಟಕ ದ್ರವ್ಯ ಅದೋ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿನಿ. ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನೋಡ್ರಿ, ನೋಡ್ರಿ ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರು ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ಅವ್ರು ಕೂಡ ಇದನ್ನ ಉಪಯೋಗ ಡಾಕ್ಟರ್ ಕೇಳಾರ್ದ ಮಾಡಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 214 ರೂಪಾಯಿದಾಗ 30 ಕ್ಯಾಪ್ಸೂಲದ್ದು ಸ್ಟ್ರಿಪ್ ಸಿಗ್ತೈತ್ರಿ, ಪಾಲ್ಸಿ ನ್ಯೂರಾನ್ ಕ್ಯಾಪ್ಸೂಲದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ ಇಲ್ಲ ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಆಯುರ್ವೇದಿಕ್ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ 1 ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ ಅದನ್ನು ಒತ್ತಿ
ಬಿಡ್ರಿ, ಅದು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಈ ವಿಡಿಯೋ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತಿ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.